ಓಂ ಶಾಂತಿ. ನಾನಾತ್ಮ ನಿರಾಕಾರ ಸ್ವರೂಪ, ಮಸ್ತಕದಲ್ಲಿ ಪ್ರಕಾಶವಾದ ಜ್ಯೋತಿ, ಮಹಾನ್ ಜ್ಯೋತಿಯ ಸಂತಾನ. ಪ್ರಕಾಶ ಸ್ವರೂಪಾತ್ಮ, ಪವಿತ್ರ ಸ್ವರೂಪ, ಪ್ರಕಾಶ ಸ್ವರೂಪ, ಪವಿತ್ರ ಸ್ವರೂಪ. ಓಂ ಶಾಂತಿ. ಓಂ ಶಾಂತಿ. ಈ ದಿನ ಅವ್ಯಕ್ತ ಮಹಾವಾಕ್ಯಗಳು 73ನೇ ಇಸ್ವಿ ಮಹಾವಾಕ್ಯಗಳು ಆರಂಭಿಸ್ತಿದ್ದೇವೆ. ಪ್ರಥಮವಾಗಿ ಬಾಬಾ ಈ ಮುರಳಿಯಲ್ಲಿ ತಿಳಿಸ್ತಾ ಇದ್ದಾರೆ ಸಮಾನತೆ ಮತ್ತು ಸಮೀಪತೆ. ಬಾಬಾ ನಮಗೆ ಗುರಿ ಕೊಟ್ಟಿದ್ದಾರೆ, ನಾವು ಬಾಬಾ ಸಮಾನ ಆಗಬೇಕು, ಬಾಬನ ಸಮೀಪತೆಗೆ ತಲುಪಬೇಕು. ಹೇಗೆ ತಲುಪೋದು ಅಥವಾ ಈ ಸಮಾನತೆ ಸಮೀಪತೆಯ ಅನುಭವ ಮಾಡೋದು ಹೇಗೆ ಅಂತ ಬಾಬಾ ವಿವರಿಸ್ತಾರೆ. ಮುರಳಿ ದಿನಾಂಕ 18/1/73. सदा निर्माण और निर्माण करने के कार्य में सदा तत्पर रहने वाले और बच्चों को आप समान स्वमान धारी बनाने वाले शिव बाबा बोले. ಸದಾ ನಿರ್ಮಾಣ ಮತ್ತು ನಿರ್ಮಾಣ ಕಾರ್ಯದಲ್ಲಿ ಸದಾ ನಿರತರಾಗಿರುವಂತಹ ಹಾಗೂ ತಂದೆಗೆ ತನ್ನ ಸಮಾನ ಸ್ವಮಾನಧಾರಿಯನ್ನಾಗಿ ಮಾಡುವ ಶಿವ ಬಾಬಾ ಮಕ್ಕಳ ಜೊತೆಗೆ ಮಾತನಾಡ್ತಾರೆ. क्या बाप दादा समान स्वमानधारी स्वदर्शन चक्रधारी और निर्माण बने हो. ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಬಾಪ್ ದಾದನ ಸಮಾನ ಸ್ವಮಾನಧಾರಿ ಸ್ವದರ್ಶನ ಚಕ್ರಧಾರಿ ಹಾಗೂ निर्माणरागिದ್ದೀರಾ. जितना जितना इन विशेष धारणाओं को सामने समान बनते जाते हो उतना ही समय के समीप लाते हो. ಎಷ್ಟೆಷ್ಟು ಈ ವಿಶೇಷತೆಗಳ ಧಾರಣೆ, ಒಂದು ಸ್ವಮಾನಧಾರಿ, ಬಾಪ್ದಾದನ ಸಮಾನ ಸ್ವಮಾನಧಾರಿ, ಸ್ವದರ್ಶನ ಚಕ್ರಧಾರಿ ಮತ್ತು ನಿರ್ಮಾಣರು, ಈ ವಿಶೇಷತೆಗಳ ಸಮಾನತೆಯನ್ನು ಎಷ್ಟು ಪಡಿತಾ ಹೋಗ್ತೇವೆ ಅಷ್ಟು ಬಾಬನಿಗೆ ನಾವು ಸಮೀಪದವರಾಗ್ತೇವೆ. ಸಮಯ ಕೋ ಜಾನ್ನೆ ಕೆ ಲಿಯೆ ಅಭಿ ಜಿತ್ನಾ ಸಮಯ ಪಡಾ ಹೈ. ಹೀಗೆ ಬಾಬನ ಸಮೀಪತೆ ಬರಲಿಕ್ಕೆ ಬಾಬಾ ಕೇಳ್ತಿದ್ದಾರೆ, ಈ ಸಮಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗಿನ್ನೂ ಎಷ್ಟು ಸಮಯ ಬೇಕು ಅಂತ ಕೇಳ್ತಾರೆ. इसकी परख आपकी धारणाओं के समान धारणाओं में समान स्थिति है. अब बताओ कि समय कितना समीप है. ಹೀಗೆ ಈಗ ಸಮಾನತೆ ಹೊಂದಲಿಕ್ಕೆ ಎಷ್ಟು ಸಮಯ ಇದೆ, ಎಷ್ಟು ಸಮಯ ಬೇಕು, ಇದನ್ನು ಪರೀಕ್ಷಿಸಿಕೊಳ್ಳುವುದು ನಿಮ್ಮ ಧಾರಣೆ ಅನುಸಾರವಾದ ಸ್ಥಿತಿಯಿಂದ ಗೊತ್ತಾಗ್ತದೆ. ಹಾಗಾದರೆ ಹೇಳಿ, ಈಗ ನೀವು ಬಾಬನ ಸಮಯಾನುಸಾರವಾಗಿ ಎಷ್ಟು ಸಮೀಪತೆಗೆ ತಲುಪಿದ್ದೀರಿ. ಧಾರಣೆಯ ಆಧಾರದಿಂದ ಸಮೀಪತೆ ಗೊತ್ತಾಗ್ತದೆ. ಸಮಾನತಾ ಮೇ ಸಮೀಪ ಹೋ ತೋ ಸಮಯ ಭಿ ಸಮೀಪ ಹೈ. ಹೀಗೆ ಬಾಬನ ಸಮಾನತೆಯಲ್ಲಿದ್ದೇವೆ ಎಂದರೆ ಸಮೀಪತೆಯಲ್ಲಿದ್ದೇವೆ ಅಂತ ಅರ್ಥ. ಅಂಥ ಮಕ್ಕಳಿಗೆ ಸಮಯನೂ ಸಮೀಪ ಇದೆ ಅಂತ ಅರ್ಥ ಆಗ್ತದೆ. इस प्रोग्राम के बीच अपने आप को परखने व अपने द्वारा समय को जानने का समय मिला है. ಈಗ ಬಾಬಾ ಹೇಳ್ತಿದ್ದಾರೆ, ಈ ಸಮಯ ನಮಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ನಾವು ಬಾಪ್ ಸಮಾನ ಆಗಬೇಕು.
ಈಗ ಬಾಬಾ ಹೇಳ್ತಿದ್ದಾರೆ, ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದರ ಮೂಲಕ, ಅಂದರೆ ಎಷ್ಟು ಸಮಯ ಇದೆ ಈಗ ಸಮಾನತೆ ಹೊಂದಲಿಕ್ಕೆ, ಅಷ್ಟರೊಳಗೆ ಪರೀಕ್ಷೆನೂ ಆಗಬೇಕು, ಅಂದರೆ ಚೆಕ್ಕಿಂಗ್ ಆಗಬೇಕು ಮತ್ತು ಚೇಂಜ್ समानते पड़ीಬೇಕು। इस विशेष मास के अंदर दो मुख्य बातें मुख्य रूप से लक्ष्य के ऊपर में सामने रखी हैं, वो कौन सी? ಜನವರಿ ತಿಂಗಳು ಅಂದರೆ ನಮಗೆ ವಿಶೇಷ ಪ್ರೋಗ್ರಾಮ್ ಇರ್ತದೆ, ತಪಸ್ಸಿನ ದಿನಗಳಾಗಿ ಆಚರಿಸ್ತೇವೆ। ಹಾಗಾದರೆ ಈ ವಿಶೇಷ ಈ ಒಂದು ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಎರಡು ಮುಖ್ಯ ಮಾತುಗಳಿಗೆ ಗಮನ ಕೊಡಬೇಕು। ಬಾಬಾ ಹೇಳ್ತಿದ್ದಾರೆ ಆ ಎರಡು ಮುಖ್ಯ ಮಾತುಗಳು ಯಾವುದು? ಏಕ್ ಲವ್ और दूसरा ಲವ್ಲೀನ್। ಒಂದು ತಿಂಗಳು ಬಾಬ್ ಸಮಾನ ಆಗಲಿಕ್ಕೆ ಅವ್ಯಕ್ತ ಮಾಸ ಎಂದ್ಬಿಟ್ಟು ತಪಸ್ಸಿನ ತಿಂಗಳು ಅಂತ ಮಕ್ಕಳು ತುಂಬ ಬಾಬನ ನೆನಪಿನ ಪ್ರೀತಿಯಲ್ಲಿ ಲವ್ನಲ್ಲಿ ಲವ್ಲೀನ್ ಆಗಿರುತ್ತೆ ಒಂದು ತಿಂಗಳು ಅಲ್ವಾ? ಲವ್ ಮತ್ತು ಲವ್ಲೀನ್। कर्म में, वाणी में, संपर्क में व संबंध में लव और स्मृति में व स्थिति में लवलीन रहना। ಹೀಗೆ ಕರ್ಮದಲ್ಲಿ, ಮಾತಿನಲ್ಲಿ, ಸಂಪರ್ಕದಲ್ಲಿ, ಸಂಬಂಧದಲ್ಲಿ ನಾವು ತುಂಬ ಪ್ರೀತಿ ಲವ್ನಲ್ಲಿ ಇರಬೇಕು। ಆದರೆ ಬಾಬಾ ನೆನಪಿನ ಸ್ಥಿತಿ ನಮಗೆ ಲವ್ಲೀನ್ ಆಗಿರಬೇಕು। जो जितना लवली होगा वह उतना ही लवलीन रह सकता है। ಬಾಬಾ ಹೇಳ್ತಾರೆ, ಯಾಕೆಂದರೆ ಹೊರನೋಟದಲ್ಲಿ ದೇಹದ ಸುತ್ತಲೂ ಇರೋರ ಜೊತೆಗೆ ಲವ್ಲಿ ಇರಲೇಬೇಕಾಗುತ್ತೆ। ಯಾರ ಜೊತೆಗೂ ಮನಸ್ತಾಪ, ಬೇಸರ, ಕೋಪ ಬಂದರೆ ಅಲ್ಲಿ ಯೋಗ ಹಿಡಿಯಲ್ಲ। ಹಾಗಾಗಿ ಬಾಬಾ ನಮಗೆ ಸುತ್ತಲಿರುವಂತಹ ಪರಿವಾರದ ಎಲ್ಲ ಆತ್ಮಗಳ ಜೊತೆಗೆ ನಾವು ಲವ್ಲಿಯಾಗೇ ಇರಬೇಕು, ಆದರೆ ಬಾಬಾನ ಲವ್ನಲ್ಲಿ ಲೀನ್ ಆಗಬೇಕು। इस लवलीन स्थिति को मनुष्य आत्माओं ने लीन की अवस्था कह दिया है। ಈ ಲವ್ಲೀನ್ ಸ್ಥಿತಿಗೆ ಮನುಷ್ಯರು ಏನು ಹೇಳಿದ್ದಾರೆ? ಲೀನ್ ಅವಸ್ಥೆ ಅಂತ ವರ್ಣಿಸಿದ್ದಾರೆ। ಬಾಪ್ ಮೇ ಲವ್ ಖತಮ್ ಕರ್ಕೆ ಸಿರ್ಫ್ ಲೀನ್ ಶಬ್ದಕ್ಕೂ ಪಕಡ್ ಲಿಯಾ ಹೈ। ಅದಕ್ಕೆ ಶಿವಬಾಬನ ಶಬ್ದವನ್ನೇ ತೆಗೆದಿದ್ದಾರೆ। ಕೇವಲ ಶಬ್ದ ಯಾವ್ದು ಹೇಳ್ತಾ ಬಂದಾರವರು? ಲೀನ್ ಅವಸ್ಥೆ, ಪರಮಾತ್ಮನಲ್ಲಿ ಸೇರಬೇಕು ಅನ್ನೋ ಶಬ್ದ, ಲೀನ್ ಅವಸ್ಥೆ ಶಬ್ದ ಮಾತ್ರ ವರ್ಣಿಸ್ತಾ ಬಂದಿದ್ದಾರೆ। तो इस मास के अंदर इन दोनों ही मुख्य विशेषताओं को धारण कर बाप दादा समान बनना है। ಆದ್ದರಿಂದ ಈ ಜನವರಿ ತಿಂಗಳ ಒಂದು ತಿಂಗಳಲ್ಲಿ ಮುಖ್ಯ ವಿಶೇಷತೆಗಳ ಧಾರಣೆ ಮಾಡಿಕೊಂಡು ನಾವು ಬಾಪ್ ದಾದಾನ ಸಮಾನ ಆಗಬೇಕು। ಬಾಬಾ ಹೇಳ್ತಿರೋದು ಒಂದು ಲವ್ ಮತ್ತು ಲವ್ಲೀನ್। तो बाप दादा की मुख्य विशेषता जिसने कि आप सबको विशेष बनना, सब कुछ भुलाया और देही अभिमानी बनाया, वह यही थी लव और लवलीन। ಹೀಗೆ ಬ್ರಹ್ಮ ಬಾಬಾರ ಮುಖ್ಯ ವಿಶೇಷತೆನೇ ಏನಾಗಿತ್ತು ಅಂದರೆ ಎಲ್ಲರನ್ನು ವಿಶೇಷರನ್ನಾಗಿ ಮಾಡಲಿಕ್ಕೆ ಕಾರಣ ಏನಂದರೆ ಎಲ್ಲವನ್ನ ಮರೆತು ಆತ್ಮಾಭಿಮಾನಿ ಆದರು, ಎಲ್ಲರ ಜೊತೆಗೂ ಪ್ರೀತಿಯಲ್ಲಿ ಇದ್ದರು ಪರಿವಾರದಲ್ಲಿ, ಆದರೆ ಬಾಬನ ಪ್ರೀತಿಯಲ್ಲಿ ಮಗ್ನ ಆಗಿದ್ರು। लव ने आप सबको भी एक सेकेंड में 5000 वर्ष की विस्मृति हुई बातों को स्मृति में लाया होगा। ಹೀಗೆ ಬಾಬಾ ನಮಗೆ ನೋಡಿ 5000 ವರ್ಷದ ಹಿಂದೆ ಬಾಬಾ ನಮಗೇನು ಕೊಟ್ಟಿದ್ರು ಅದು ವಿಸ್ಮೃತಿ ಆಗಿದ್ದನ್ನು ನಾವು ಬಾಬನ ಸಮ್ಮುಖದಲ್ಲಿ ಬಂದ ಕೂಡಲೇ ಬಾಬಾ ನಮಗಿದ್ದನ್ನು ಸ್ಮೃತಿ ಮಾಡಿಸಿದ್ರು। सर्व संबंध में लाया, सर्वस्व त्यागी बनाया, जबकि बाप ने एक ही विशेषता से एक ही सेकंड में अपना बना लिया, तो आप सब भी इस विशेषता को धारण कर बाप समान बने हो। ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ನಮಗೆ ಬಾಬಾ ಸರ್ವ ಸಂಬಂಧದಲ್ಲಿ ತಂದ್ಕೊಂಡ್ರು, ನಮಗೆ ಸರ್ವಸ್ವ ತ್ಯಾಗಿಯನ್ನಾಗಿ ಮಾಡಿದರು। ಹೀಗೆ ಒಬ್ಬ ತಂದೆಯ ಈ ವಿಶೇಷತೆಯನ್ನು ಒಂದು ಸೆಕೆಂಡಿನಲ್ಲಿ ಅರಿತಂತಹ ಮಕ್ಕಳು ಬಾಬನ ವಿಶೇಷತೆಗಳ ಧಾರಣೆ ಮಾಡುತ್ತಾ ಬಾಪ್ ಸಮಾನ ಆಗ್ತಾ ಇದ್ದಾರೆ। तो जबकि साकार बाप में इस विशेषता में परसेंटेज नहीं देखी, परसेंटेज ही देखा तो आप विशेष आत्माओं को और बाप समान नहीं हुई। ಹೀಗೆ ಬಾಬಾ ಸಾಕಾರದಲ್ಲಿ ಯಾರಲ್ಲಿ ಕೂಡ ವಿಶೇಷತೆಯ ಪರ್ಸೆಂಟೇಜ್ ನೋಡಲಿಲ್ಲ ಅಂತಾರೆ ಬಾಬಾ।
ಪರ್ಫೆಕ್ಟ್ನೆಸ್ ನೋಡಿದ್ದರಿಂದಾಗಿ ಇಲ್ಲಿ ಪ್ರತಿಯೊಂದು ಆತ್ಮಕ್ಕೆ ವಿಶೇಷ ಆತ್ಮ ಅಂತಾನೆ ಬಾಬಾ ನೋಡ್ತಾ, ಬಾಬಾ ಬ್ರಹ್ಮ ಬಾಪ್ ಸಮಾನ ಆದ್ರಕ್ಕೆ ನೋಡುವ ದೃಷ್ಟಿ ಇವ್ರದ್ದು ಕೊರತೆ ಅಂತ ನೋಡಲಿಲ್ಲ, ಪರ್ಫೆಕ್ಟ್ ಆಗಿ ನೋಡ್ತಿದ್ರು. ಆತ್ಮದಲ್ಲಿ ವಿಶೇಷತೆ ಕಮ್ಮಿ ಇದೆ ಅಂತ ನೋಡಲಿಲ್ಲ, ಆತ್ಮದಲ್ಲಿ ವಿಶೇಷತೆ ಇದೆ, ಹೀಗೆ ಪರ್ಫೆಕ್ಟ್ನೆಸ್ ಆಗಿ ನೋಡ್ತಾ ಇದ್ರು. ಅದೇ ರೀತಿಯಾಗಿ ಆತ್ಮಗಳನ್ನು ಕೂಡ ಅವ್ರು ಪರ್ಫೆಕ್ಟ್ ಮಾಡ್ತಾ ಇದ್ರು. ಇಸ್ ಮುಖ್ಯ ವಿಶೇಷತಾ ಮೇ ಪರ್ಸೆಂಟೇಜ್ ನಹಿ ಹೋನಿ ಚಾಹಿಯೇ. ಈ ಮುಖ್ಯ ವಿಶೇಷತೆ ಅಂದರೆ ಪರ್ಸೆಂಟೇಜ್ನಲ್ಲಿ ಇರೋದಲ್ಲ ನಮ್ಮ ಗುಣಗಳು, ಪರ್ಫೆಕ್ಟ್ನೆಸ್ನಲ್ಲಿ ಇರಬೇಕು. ನಾವು ನೋಡೋದು ಅಥವಾ ನಮ್ಮಲ್ಲಿ ಅಥವಾ ಅನೇಕರಲ್ಲಿ ಪರ್ಫೆಕ್ಟ್ನೆಸ್ ಸ್ಥಿತಿಯನ್ನೇ ಧಾರಣೆ ಮಾಡಬೇಕು, ಪರ್ಸೆಂಟೇಜ್ ಅಲ್ಲ. परफेक्ट होना है क्योंकि इस द्वारा ही सर्व आत्माओं के भाग्य व लक को जगा सकते हैं. ಹೀಗೆ ನಾವು ಪರ್ಫೆಕ್ಟ್ನೆಸ್ ಆಗಬೇಕಾಗಿದೆ. ಯಾಕೆಂದರೆ ಹೀಗೆ ಈಗ ಬಾಬಾ ಹೇಳ್ತಾ ಇದ್ದಾರೆ, ನಾವೀಗ ಅನೇಕ ಆತ್ಮಗಳ ಭಾಗ್ಯವನ್ನು ಬೆಳಗಿಸ್ಬೇಕಾಗಿದೆ ಅಥವಾ ಜಾಗೃತ ಮಾಡಬೇಕಾಗಿದೆ. ಲಕ್ಕಕ್ಕೆ ಲಾಕಕ್ಕೆ ಚಾಬಿ ಕೋನ್ಸಿ ಹೇ. ಬಾಬಾ ಹೇಳ್ತಾರೆ ಹೀಗೆ ಲವ್ನಲ್ಲಿ ಲೀನ್ ಆಗಬೇಕು, ಲವ್ಲಿ ಆಗಿರಬೇಕು, ಲವ್ನಲ್ಲಿ ಲೀನ್ ಆಗಿರಬೇಕು. ಹಾಗೆ ಆತ್ಮಗಳ ವಿಶೇಷತೆಯನ್ನು ನೋಡಿ ಆತ್ಮಗಳ ಲಕ್ಕನ್ನು ಭಾಗ್ಯವನ್ನು ರೂಪಿಸಬೇಕಾಗಿದೆ. ಆದರೆ ಬಾಬಾ ಕೇಳ್ತಾ ಇದ್ದಾರೆ, ಈಗ ಲಕ್ಕನ್ನು ಓಪನ್ ಮಾಡುವಂತಹ ಲಾಕ್, ಬೀಗದ ಕೈ ಯಾವುದು? ಅನೇಕ ಆತ್ಮಗಳ ಲಕ್ಕನ್ನು ಜಾಗೃತ ಮಾಡಬೇಕು ಅಥವಾ ಲಾಕನ್ನು ಓಪನ್ ಮಾಡಬೇಕಾದ್ರೆ ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಲಾಕ್, ಬೀಗದ ಕೈ ಯಾವುದು? ಲವ್ ಹಿ ಲಾಕ್ ಕಿ ಚಾಬಿ ಹೇ. ಬಾಬಾ ಹೇಳ್ತಾರೆ ಪ್ರೀತಿಯೇ ಲವ್ ಆತ್ಮಗಳ ಲಾಕ್, ಭಾಗ್ಯದ ಲಾಕನ್ನು ಓಪನ್ ಮಾಡುವ ಬೀಗದ ಕೈ. ಯಹ ಮಾಸ್ಟರ್ ಕೀ ಹೇ, ಕೈಸಿ ಭಿ ದುರ್ಭಾಗ್ಯಶಾಲಿ ಕೋ ಭಾಗ್ಯಶಾಲಿ ಬನಾತೆ ಹೇ. ಬಾಬಾ ಹೇಳ್ತಾರೆ ಲವ್ ಒಂದು ಮಾಸ್ಟರ್ ಕೀ ಆಗಿದೆ ಅಂತಾರೆ, ಎಲ್ಲದಕ್ಕೂ ಅದು ಬರ್ತದೆ ಅಂತ. ಎಂಥ ದುರ್ಭಾಗ್ಯಶಾಲಿಗಳನ್ನು ಕೂಡ ನೀವು ಭಾಗ್ಯಶಾಲಿಯನ್ನಾಗಿ ಮಾಡಬಹುದು. ಕ್ಯಾ ಇಸ್ಕೆ ಸ್ವಯಂ ಅನುಭವಿ ಹೋ. ಬಾಬಾ ಕೇಳ್ತಾರೆ ಈ ವಿಷಯದ ಸ್ವಯಂ ನೀವು ಅನುಭವಿ ಆಗಿದ್ದೀರಾ. जितना जितना बाप दादा से लव जुड़ता है उतना ही बुद्धि का ताला खुलता जाता है. ಎಷ್ಟೆಷ್ಟು ಮಕ್ಕಳಿಗೆ ಬಾಪ್ ದಾದಾರವರ ಜೊತೆಗೆ ಪ್ರೀತಿ ಅಥವಾ ಬುದ್ಧಿ ಜೋಡಣೆ ಆಗ್ತಾ ಹೋಗ್ತದೆ, ಅಷ್ಟು ಬುದ್ಧಿ ಓಪನ್ ಆಗ್ತಾ ಹೋಗ್ತದೆ. ಲವ್ ಕಮ್ ತೋ ಲಕ್ ಬಿ ಕಮ್. ಮಕ್ಕಳಿಗೆ ಬಾಬನ ಮೇಲೆ ಪ್ರೀತಿ ಲವ್ ಕಮ್ಮಿ ಇದೆ ಅಂದರೆ ಭಾಗ್ಯ ಲಕ್ ಕೂಡ ಕಮ್ಮಿ ಇದೆ ಅಂತ ಅರ್ಥ. तो सर्व आत्माओं के लक के लाखों को खोलने वाली चाबी आपके पास है. ಹೀಗೆ ಬಾಬಾ ಕೇಳ್ತಾ ಇದ್ದಾರೆ, ಮಕ್ಕಳೇ ಸರ್ವ ಆತ್ಮಗಳ ಲಕ್ಕನ್ನು ಓಪನ್ ಮಾಡುವಂತಹ ಲಾಕ್, ಬೀಗದ ಕೈ ನಿಮ್ಮ ಬಳಿಗೆ ಇದೆಯಾ? ಕಹಿ ಇಸ್ ಲಕ್ ಕಿ ಚಾಬಿ ಕೋ ಖೋತ ನಹಿ ದೇತೆ ಹೋ. ಬಾಬಾ ಕೇಳ್ತಾರೆ ಆಕಸ್ಮಿಕ ಎಲ್ಲಿಯಾದ್ರೂ ಲಕ್ಕನ್ನು ಓಪನ್ ಮಾಡುವ ಲಾಕನ್ನು, ಬೀಗದ ಕೈಯನ್ನು ಕಳ್ಕೊಂಡಿರ್ತೀರಾ? ಯಾ ಮಾಯಾ ಭಿನ್ನ ಭಿನ್ನ ರೂಪವ ರಂಗೋಮೆ ಇಸ್ ಚಾಬಿ ಕೋ ಚುರಾ ತೋ ನಹಿ ಲೇತೆ. ಅಥವಾ ಮಾಯೆ ಭಿನ್ನ ಭಿನ್ನ ಬಣ್ಣಗಳನ್ನು ತೋರಿಸಿ ನಿಮ್ಮಿಂದ ಬೀಗದ ಕೈಯನ್ನು, ಲಕ್ ಓಪನ್ ಮಾಡುವಂತಹ ಬೀಗದ ಕೈಯನ್ನು, ಲಾಕನ್ನು ಅದು ಕದ್ದುಕೊಳ್ತದ? ಮಾಯಾ ಕಿ ಬಿ ನಜರ್ ಇಸಿ ಚಾಬಿ ಪರ್ ಹೇ. ಮಾಯೆಯ ದೃಷ್ಟಿ ಕೂಡ ಈ ಬೀಗದ ಕೈ ಮೇಲೆ ಇದೆ. ನಿಮಗೆ ಭಾಗ್ಯ ರೂಪಣೆ ಆಗುವಂತಹ ಬೀಗದ ಕೈಗೇನೆ ಅದು ನೋಡ್ತಾ ಇರ್ತದೆ. इसलिए इस चाबी को सदा कायम रखना है. ಲವ್ ಅನೇಕ ವಸ್ತು ಮೇ ಹೋತಾ ಹೇ. ಆದ್ದರಿಂದ ಈ ಬೀಗದ ಕೈಯನ್ನು ಬಾಬಾ ಹೇಳ್ತಾರೆ ಸದಾ ಕಾಯಂ ಇಟ್ಕೊಳ್ಳಿ. ಯಾವುದು ಬೀಗದ ಕೈ? ಲವ್. ಬಾಬಾ ಹೇಳ್ತಾರೆ ವ್ಯಕ್ತಿಗಳಿಗೆ ಅನೇಕ ವಸ್ತುಗಳ ಮೇಲೆ ಲವ್ ಇರ್ತದೆ, ಪ್ರೀತಿ ಇರುತ್ತೆ. यदि कोई भी वस्तु में लव है तो बाप से लव परसेंटेज में हो जाता है. ಹೀಗೆ ಬಾಬನ ಮಕ್ಕಳಿಗೆ ಯಾವುದೇ ವಸ್ತುಗಳ ಮೇಲೆ ಪ್ರೀತಿ ಇದೆ ಎಂದಾಗ ಬಾಬನ ಮೇಲೆ ಪ್ರೀತಿ ಪರ್ಸೆಂಟೇಜ್ ಆಗಿಬಿಡುತ್ತೆ. अपनी देह में अपने कोई वस्तु में यदि अपनापन है तो समझो कि लव में परसेंटेज है. ಬಾಬಾ ಹೇಳ್ತಾರೆ ನಿಮ್ಮ ದೇಹದ ಮೇಲೆ, ಯಾವುದೋ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ಬಾಬಾ ಹೇಳ್ತಿದ್ದಾರೆ ತನ್ನ ಎನ್ನುವಂತಹ ಮೋಹ ಇದೆ
ಅಂದರೆ ತಿಳ್ಕೊಳ್ಬೇಕೇನೆಂದರೆ ಬಾಬನ ಮೇಲೆ ಪ್ರೀತಿ ಪರ್ಸೆಂಟೇಜ್ ಇದೆ. अपनेपन को मिटाना ही बाप की समीपता को लाना है. ಹೀಗೆ ನನ್ನತನ ಅನ್ನುವಂಥದ್ದನ್ನು ಅಳಿಸಿ ಹಾಕೋದೇ ಬಾಬನ ಸಮಾನತೆ ಸಮೀಪತೆ ಬರೋದಾಗಿದೆ. ಜಹಾ ಅಪನಾಪನ್ ಹೇ ವಹಾ ಬಾಪ್ ತದಾ ಸದಾ ಸಾತ್ ನಹಿ ಹೈ. ಎಲ್ಲಿ ವಸ್ತು ವ್ಯಕ್ತಿ ವೈಭವಗಳು ನನ್ನತನ ಅನ್ನೋದಿರ್ತದೆ ಅಲ್ಲಿ ಇದು ಇರುವಾಗ ಬಾಪ್ ದಾದನ ಜೊತೆತನ ಅಲ್ಲಿ ಇರುವುದಿಲ್ಲ. तो परसेंटेज वाला कभी भी परफेक्ट नहीं बन सकता. ಹೀಗೆ ಮಕ್ಕಳ ಪ್ರೀತಿ ಲವ್ ಬಾಬನ ಮೇಲೆ ಪರ್ಸೆಂಟೇಜ್ ಯಾರಿಗಿರ್ತದೆ ಅವ್ರು ಎಂದಿಗೂ ಪರ್ಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಪರ್ಸೆಂಟೇಜ್ ಅರ್ಥಾತ್ ಡಿಫೆಕ್ಟ್ ವಾಲಾ ಕಬಿ ಪರ್ಫೆಕ್ಟ್ ನಹಿ ಬನ್ ಸಕ್ತಾ. ಪರ್ಸೆಂಟೇಜ್ ಅಂದ್ರೇನೆ ಅರ್ಥ ಬಾಬಾ ಹೇಳ್ತಾರೆ ಡಿಫೆಕ್ಟ್ಸ್ ಇರ್ತವೆ, ಏನೇನೋ ದುರ್ಬಲತೆ ದುರ್ಗುಣಗಳಿರ್ತವೆ. ಹೀಗಾಗಿ ಮಕ್ಕಳು ಪರ್ಫೆಕ್ಟ್ ಆಗೋದಿಲ್ಲ. इसलिए इस वर्ष में परसेंटेज को मिटाकर परफेक्ट बनो. ಆದ್ದರಿಂದ ಈ ವರ್ಷ ಮಕ್ಕಳು ಪರ್ಸೆಂಟೇಜನ್ನು ಅಳಿಸಿ ಡಿಫೆಕ್ಟ್ ತೆಗಿಬೇಕು, ಪರ್ಸೆಂಟೇಜ್ ತೆಗಿಬೇಕು, ಪರ್ಫೆಕ್ಟ್ ಆಗಬೇಕು. तब यह वर्ष विनाश के वर्ष लगेगा. एक वर्ष का समय दे रहे हैं जो कि फिर यह उल्हाना न देके हमको क्या पता. ಹೀಗೆ ಈ ವರ್ಷ ಡಿಫೆಕ್ಟ್ಸನ್ನು ತೆಗಿಬೇಕು, ಪರ್ಸೆಂಟೇಜನ್ನು ತೆಗಿಬೇಕು, ಪರ್ಫೆಕ್ಟ್ ಆಗಬೇಕು. ಈ ಗುರಿಯನ್ನು ಕೊಟ್ಟಿದ್ದೇನೆ. ಈ 1 ವರ್ಷ ನಿಮಗೆ ಸಮಯ ಇದೆ, ಮಾಡಿ ತೋರಿಸ್ರಿ. ಆದರೆ ಬಾಬಾ ಸಮಯನೇ ಕೊಡಲಿಲ್ಲ ಅಂತ ನಾಳೆ ನೀವು ಈ ದೂರನ್ನು ಕಂಪ್ಲೇಂಟನ್ನು ಮಾಡಬಾರ್ದು, ನಮಗೆ ಗೊತ್ತೇ ಇರಲಿಲ್ಲ. तो एक वर्ष अनेक वर्ष के श्रेष्ठ प्रारब्ध बनाने के निमित्त है. ಈ ಪ್ರಕಾರದ ಈ 1 ವರ್ಷದ ಪುರುಷಾರ್ಥ ಅನೇಕ ವರ್ಷದ ಶ್ರೇಷ್ಠ ಭಾಗ್ಯ ರೂಪಿಸಲಿಕ್ಕೆ ನಿಮಿತ್ತವಾಗ್ತದೆ. अपने आप ही नेचर अपने आप ही चेकर बन अपने आप को ಚೆಕ್ करना. ಹೀಗೆ ನಮಗೆ ನಾವೇನಾಗಬೇಕು, ಈಗ ಚೇಕರ್ ಆಗಬೇಕಾಗಿದೆ ಅಥವಾ ನಮಗೆ ನಾವೇ ಚೆಕಿಂಗ್ ಮಾಡಿಕೊಳ್ಬೇಕು. अगर मुख्य इस बात में अपने को परफेक्ट बनाया तो अनेक प्रकार के डिफेक्ट स्वतः ही समाप्त हो जाएंगे. ಈ ರೀತಿಯಾಗಿ ಮುಖ್ಯವಾದ ಈ ಮಾತಿನಲ್ಲಿ ನಮ್ಮನ್ನು ಪರ್ಫೆಕ್ಟ್ ಮಾಡಿಕೊಂಡಾಗ ಅನೇಕ ಪ್ರಕಾರದ ಡಿಫೆಕ್ಟ್ಸ್ ತಾವಾಗೆ ಸಮಾಪ್ತಿ ಆಗುತ್ತವೆ, ದುರ್ಬಲತೆಗಳು ತಾವೇ ಸಮಾಪ್ತಿ ಆಗ್ತದೆ. ತೇತ ಸಹಜ ಪುರುಷಾರ್ಥ ಏನ, ಇದು ಸುಲಭ ಪುರುಷಾರ್ಥ ಆಯ್ತು ತಾನೇ. ಏನು ಪುರುಷಾರ್ಥ ಮಾಡಬೇಕು, ಬಾಬನ ಲವ್ನಲ್ಲಿ ಏನಾಗಬೇಕು, ವಸ್ತು ಅಥವಾ ವ್ಯಕ್ತಿಗಳು ತನ್ನ ಅನ್ನುವಂತಹದರಿಂದ ಈ ಡಿಫೆಕ್ಟಿಂದ ನಾವು ದೂರ ಆಗಬೇಕು. ಬಾಬನ ಪ್ರೀತಿಯಲ್ಲಿ ಮಗ್ನ ಆಗಬೇಕು, ಇದರೊಳಗೆ ಪರ್ಫೆಕ್ಟ್ ಆಗಬೇಕು. अगर स्वयं बाप के साथ लव में लवलीन रहेंगे तो औरों को भी सहज ही आप समान और बाप समान बना सकेंगे. ಹೀಗೆ ಮಕ್ಕಳು ಸ್ವಯಂ ಬಾಬನ ಲವ್ನಲ್ಲಿ ಲೀನ್ ಆದರೆ ಅನ್ಯರನ್ನು ಕೂಡ ಸುಲಭವಾಗಿ ತಮ್ಮ ಸಮಾನ ಅಂದರೆ ಬಾಪ್ ಸಮಾನ್ ಮಾಡಲಿಕ್ಕೆ ಸಾಧ್ಯ. तो यह वर्ष बाप समान बनने का लक्ष्य रख कर चलेंगे तो बाप दादा भी ऐसे बच्चों को तत्वम का वरदान देने के लिए ड्रामा अनुसार निमित्त बना हुआ है. ಹೀಗೆ ಯಾರು ಬಾಬಾ ಹೇಳಿದ ಸುಲಭ ಪುರುಷಾರ್ಥದಂತೆ ತಾನು ಮಾಡುತ್ತಾ ಅನ್ಯರನ್ನು ಮಾಡಿಸ್ತಾರೆ, ಇಂಥ ಮಕ್ಕಳಿಗೆ ಬಾಬಾ ಈ ಲಕ್ಷ್ಯ ಇಟ್ಟುಕೊಂಡು ನಡೀತಾ ಇರುವಂತಹ ಮಕ್ಕಳಿಗೂ ಕೂಡ ಬಾಬಾ ಈ ವರದಾನ ಕೊಡ್ತಾರೆ. ತತ್ವಂ ಡ್ರಾಮಾ ಅನುಸಾರಾಗಿ ವರದಾನ ಕೊಡ್ಲಿಕ್ಕೆ ಬಾಬಾ ನಿಮಿತ್ತ ಆಗಿದ್ದಾರೆ. इस वर्ष की विशेषता बाप समान बन समय को समीप लाने का है. ಈ ವರ್ಷದ ವಿಶೇಷತೆ ಏನು, ಬಾಪ್ ಸಮಾನ ಆಗಿ ಸಮಯವನ್ನು ಸಮೀಪ ತರುವುದು. समय की समीप विशेषता को स्वयं में लाना है. ಹೀಗೆ ಸಮಯ ಅಂತಿಮ ಅಲ್ಪ ಸಮಯ, ಈ ಸಮಯದ ವಿಶೇಷತೆಗಳನ್ನು ನಾವು ನಮ್ಮೊಳಗೆ ಧಾರಣೆ ಮಾಡಬೇಕಾಗಿದೆ. ऐसे सदा लवलीन रहने वाले बाप समान निर्माण और निर्माण करने के कर्तव्य सदा तत्पर रहने वाले, समय की विशेषता को स्वयं में लाने वाले, श्रेष्ठ स्वमान में सदा स्थित रहने वाले, श्रेष्ठ और समान आत्माओं को बाप दादा का याद प्यार और नमस्ते. ಹೀಗೆ ಸದಾ ಲವ್ಲಿನ್ ಆಗಿರುವಂಥವರು, ತಂದೆ ಸಮಾನ ನಿರ್ಮಾಣ
ನಿರ್ಮಾಣ ಮತ್ತು ನಿರ್ಮಾಣರಾಗಿರುವ ಕರ್ತವ್ಯದಲ್ಲಿ ಸದಾ ನಿರತರಾಗಿದ್ದು ಸಮಯದ ಸಮೀಪತೆಯನ್ನು ಸ್ವಯಂನಲ್ಲಿ ಆ ವಿಶೇಷತೆ ಧಾರಣೆ ಮಾಡಿಕೊಂಡು ಶ್ರೇಷ್ಠ ಸ್ವಮಾನದಲ್ಲಿ ಸದಾ ಸ್ಥಿತರಾಗಿರುವಂತಹ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಬಾಬಾ ಈ ಮುರಳಿಯ ಸಾರ ಹೇಳ್ತಾರೆ, ಯದಿ कोई भी वस्तु में और अपनी देह में अपनापन है तो जरूर बाप से लव में परसेंटेज है. ಯಾವುದೇ ಕಾರಣಕ್ಕೆ ಯಾವುದೋ ವಸ್ತುವಿನಲ್ಲಿ ವ್ಯಕ್ತಿನಲ್ಲಿನೋ ದೇಹ ಅಭಿಮಾನದ ನನ್ನತನ ಇದೆ, ತಮ್ಮ ದೇಹದಲ್ಲಿ ಕೂಡ ನನ್ನತನ ಇದೆ ಎಂದರೆ ಅರ್ಥ ಬಾಬನ ಲವ್ನ ಪರ್ಸೆಂಟೇಜ್ ಇದೆ. तो अपनेपन को मिटाना ही स्वयं में बाप की समानता को लाना है. ಹೀಗೆ ತನ್ನತನವನ್ನು ಅಳಿಸಿ ಹಾಕೋದಂದ್ರೇ ಸ್ವಯಂನಲ್ಲಿ ತಂದೆ ಸಮಾನತೆಯನ್ನು ತಂದುಕೊಳ್ಳೋದಾಗಿದೆ. सेकंड पॉइंट, दो मुख्य बातें लक्ष्य रूप में सामने रखनी है. एक है लव, दूसरा लवलीन. जो जितना लवली होगा वह उतना ही लवलीन रह सकता है. ಹೀಗೆ ಈಗ ಮುಖ್ಯ ಎರಡು ಮಾತುಗಳು ಗುರಿ ಇಟ್ಕೋಬೇಕಾಗಿದೆ. ಒಂದು ಸಮಾನತೆ ಹೊಂದಬೇಕು, ಒಂದು ಲವ್ಲಿನ್ ಆಗಬೇಕು. ಈ ಎರಡೂ ಲವ್ಲಿ ಮತ್ತು ಬಾಬಾ ಹೇಳ್ತಿದ್ದಾರೆ ಲವ್ಲಿ ಮತ್ತು ಲವ್ಲಿನ್ ಇದೆರಡೂ ಆಗುವಂತಹ ಗಮನ ಮಕ್ಕಳಿಗೆ ಇರಬೇಕು. ಅಚ್ಚಾ, ಓಂ ಶಾಂತಿ. ಈಗ ಎರಡನೆಯ ಮುರಳಿ. ಬಾಬಾ ಈ ಮುರಳಿಯ ಸಾರಾಂಶ ಏನು ಹೇಳ್ತಾ ಇದ್ದಾರೆ, ನಾವೀಗ ಸಮಾನತೆ ಮತ್ತು ಸಮೀಪತೆಯನ್ನು ತಲುಪೋದು ಹೇಗೆ ತಲುಪಬೇಕು ಅಂತ ಹೇಳ್ತಾರೆ. ಲವ್ಲಿ ಮತ್ತು ಲವ್ಲೀನ್ ಆಗಿರಬೇಕು. ಡಿಫೆಕ್ಟನ್ನು ತೆಗಿಬೇಕು, ಪರ್ಫೆಕ್ಟ್ ಆಗಬೇಕು. ಡಿಫೆಕ್ಟನ್ನು ತೆಗಿಬೇಕು, ಪರ್ಸೆಂಟೇಜನ್ನು ತೆಗಿಬೇಕು, ಪರ್ಫೆಕ್ಟ್ ಆಗಬೇಕು. ಈಗ ಬಾಬಾ ಈ ಮುರಳಿಯಲ್ಲಿ ನಮಗೆ ನೆನ್ಪು ಮಾಡಿಸ್ತಿದ್ದಾರೆ, ನಾವು ಪರಿವರ್ತನೆ ಆಗಬೇಕು. ಹೇಗೆ ಪರಿವರ್ತನೆ ಆಗಬೇಕು? ಮುರಳಿ ದಿನಾಂಕ 11/4/73. प्रैक्टिकल मूर्त बनाने वाले ಸರ್ವಗುಣ ಸಂಪನ್ನ ಬಾಬಾ ಬೋಲೆ. ಪ್ರಾಕ್ಟಿಕಲಿ ನಮ್ಮನ್ನು ಮೂರ್ತಿಯನ್ನಾಗಿ ತಯಾರಿಸುತ್ತಿರುವ ಸರ್ವಗುಣ ಸಂಪನ್ನ ಶಿವಬಾಬಾ ಮಕ್ಕಳ ಜೊತೆಗೆ ಮಾತಾಡ್ತಾ ಇದ್ದಾರೆ. वर्तमान समय को परिवर्तन का समय कहते हैं. इस समय के अनुसार जो निमित्त बने हुए हैं उनमें भी अवश्य इस पर परिवर्तन होता जा रहा है. तभी तो उनके आधार से समय परिवर्तन होता है. ಹೀಗೆ ವರ್ತಮಾನ ಸಮಯದಲ್ಲಿ ಪರಿವರ್ತನೆ ಸಮಯ ಇದಾಗಿದೆ. ಈ ಸಮಯದ ಅನುಸಾರವಾಗಿ ನಿಮಿತ್ತರಾಗಿರುವಂಥವರು ಅವಶ್ಯ ಸಮಯದ ಅನುಸಾರವಾಗಿ ಪರಿವರ್ತನೆ ತಮ್ಮೊಳಗೆ ಮಾಡಿಕೊಳ್ಬೇಕು. ಈ ವಿಶೇಷತೆಯ ಆಧಾರದಿಂದ ಮಕ್ಕಳು ಸಮಯದ ಪರಿವರ್ತನೆ ಅನುಸಾರವಾಗಿ ತಮ್ಮನ ಪರಿವರ್ತನೆಗೆ ಸಮಯಕ್ಕೆ ಆಧಾರವಾಗಿಟ್ಟಿರ್ತಾರೆ. परिवर्तन करने वाले के ऊपर अर्थात जो परिवर्तन करने के लिए निमित्त बने हुए हैं वह अपने में ऐसे अनुभव करते हैं कि हर समय मनसा वाचा कर्मणा सभी रूप से परिवर्तन होता जा रहा है. ಹೀಗೆ ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನುವಂತಹ ಪರಿವರ್ತನೆಯ ಗುರಿ ಇಟ್ಟುಕೊಂಡಿರೋರು ಅನೇಕರಿಗೆ ಪರಿವರ್ತನೆಗೊಳಿಸಲಿಕ್ಕೆ ನಿಮಿತ್ತರಾಗಿರುವಂಥವರ ಅನುಭವ ಹೇಗಿರ್ತದಂದರೆ, ಪ್ರತಿ ಸಮಯ ಮನಸ ವಾಚಾ ಕರ್ಮಣ ಎಂಬ ಪರಿವರ್ತನೆಗೆ ಗಮನ ಇರ್ತದೆ. ಈಗ ಸಮಯ ನಡೀತಾ ಇದೆ, ಆ ಸಮಯದ ಅನುಸಾರವಾಗಿ ನನ್ನ ಮನಸ್ಸು ಸಂಕಲ್ಪ ಹೇಗಿರಬೇಕು, ಮಾತು ಹೇಗಿರಬೇಕು, ಕರ್ಮ ಹೇಗಿರಬೇಕು, ಇದಕ್ಕೆ ಗಮನ ಇರ್ತದೆ. इसको कहेंगे चढ़ती कला का परिवर्तन तो द्वापर में भी होता है, परंतु वह है गिरती कला का परिवर्तन. ಹೀಗೆ ಇದಕ್ಕೆ ಹೇಳಲಾಗುತ್ತೆ ಅಭಿವೃದ್ಧಿ ಆಗುವಂತಹ ಸಮಯ ಅಂತ, ಪರಿವರ್ತನೆ ಸಮಯ ಅಂತ ಕರೆಯಲಾಗುತ್ತೆ. ಹಾಗೆ ಪರಿವರ್ತನೆ ದ್ವಾಪರ ಯುಗದಿಂದಲೂ ಆಗ್ತಾ ಬಂತು, ಆದರೆ ಆ ಪರಿವರ್ತನೆ ಕೆಳಗಿಳಿಸ್ತಾ ಬಂತು. ಅಭಿ ಸಂಗಮ ಪರ ಚढ़ती कला का परिवर्तन तो जब समय अनुसार चढ़ती कला का परिवर्तन है तो जो निमित्त आधार मूर्तियां हैं उनमें भी अवश्य ऐसे ही परिवर्तन है. ಆದರೆ ಈಗ ಸಂಗಮಯುಗದಲ್ಲಿ ಪರಿವರ್ತನೆ, ಇದು ಏರುವ ಕಲೆಯ ಪರಿವರ್ತನೆ ಆಗಿದೆ. ಹೀಗೆ
ಈ ಸಮಯ ಅನುಸಾರವಾಗಿ ಬಾಬಾ ಹೇಳ್ತಾರೆ ನಾವು ಏರುವ ಕಲೆಯ ಪರಿವರ್ತನೆಯನ್ನು ಮಾಡಿಕೊಳ್ಳುವ, ಬಾಬಾ ಹೇಳ್ತಾರೆ ಮಾಡಿಸುವ ಆಧಾರ ಮೂರ್ತಿಗಳು ನಾವು ಅವಶ್ಯ ಆಗಬೇಕಾಗಿದೆ. ಅಂದರೆ ನಾವು ಪರಿವರ್ತನೆ ಆಗುತ್ತಾ ಅನೇಕರಿಗೂ ಪರಿವರ್ತನೆ ಮಾಡಿಸ್ಬೇಕು. ಐಸೆ ಅನುಭವ ಕರ್ತೆ ಹೋಗಿ ಪರಿವರ್ತನೆ ಹೋತಾ ಜಾ ರಹಾ ಹೇ. ಹೀಗೆ ನೀವು ಅನುಭವ ಮಾಡ್ತಾ ಇದ್ದೀರಾ, ಈಗ ನಾನು ಪರಿವರ್ತನೆ ಆಗ್ತಾ ಇದ್ದೇನೆ ಅಂತ. तो ಪರಿವರ್ತನೆ ಕಿ ಸ್ಪೀಡ್ ಕಬಿ ಚೆಕ್ ಕಿ ಹೈ. ಎಷ್ಟು ಸ್ಪೀಡಾಗಿ ಪರಿವರ್ತನೆ ಆಗ್ತಾ ಇದ್ದೇನಂತ ಪರಿವರ್ತನೆಯ ತೀವ್ರತೆಯನ್ನು ಚೆಕ್ ಮಾಡ್ಕೊಂಡಿದ್ದೀರಾ? परिवर्तन तो एक सप्ताह में होता है, एक दिन में और एक घंटे में भी होता है. ಹೀಗೆ ಪರಿವರ್ತನೆ ಎಂಬುದು ಬಾಬಾ ಹೇಳ್ತಾರೆ ಸ್ಪೀಡ್ ಎಷ್ಟಿದೆ, ಒಂದು ದಿನದಲ್ಲಿ ಆಗ್ತದೋ, ಒಂದು ಗಂಟೆಲಾಗುತ್ತೋ, ಅಥವಾ ಒಂದು ವಾರಕ್ಕೆ ಆಗ್ತದೋ. हाँ टोटल कहेंगे परिवर्तन हो रहा, लेकिन अभी के समय प्रमाण परिवर्तन के स्टेज क्या होनी चाहिए या अनुभव करते हो. ಪರಿವರ್ತನೆ ಆಗ್ತಾ ಇದ್ದೇನಂತ ಟೋಟಲ್ ಹೇಳ್ತೀರಾ, ಆದರೆ ಸಮಯದ ಪ್ರಮಾಣ ಅವಶ್ಯಕತೆ ಅನುಸಾರವಾಗಿ ಮಕ್ಕಳು ಪರಿವರ್ತನೆಯ ಅನುಭವ ಏನಿದ್ದೀರಿ, ತೀವ್ರತೆಯಲ್ಲಿದ್ದೀರೋ ಅಥವಾ ನಿಧಾನ ಮಂದಗತಿಯಲ್ಲಿದ್ದೀರೋ. जो मुख्य निमित्त बने हुए महावीर है, यदि उनको किसी भी बात में परिवर्तन लाने में समय लगता तो फाइनली परिवर्तन में भी अवश्य समय लगेगा. ಮುಖ್ಯ ನಿಮಿತ್ತರಾಗಿರೋರು ಯಾರಿದ್ದಾರೆ, ಮಹಾರಥಿಗಳು, ಮಹಾವೀರರು. ಒಂದು ವೇಳೆ ಇವರು ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಸಮಯ ತಗೊಳ್ತಾರೆ ಅಂದರೆ, ಸಮಯ ಬೇಕಾಗುತ್ತೆ ಅಂದರೆ, ಹಾಗಾದರೆ ಟೋಟಲಿ ಫೈನಲಿ ಪರಿವರ್ತನೆ ಆಗಬೇಕು ಎಲ್ಲರದಂದರೆ ಅವಶ್ಯ ಅಲ್ಲಿ ಸಮಯ ಬೇಕಾಗುತ್ತೆ. तो निमित्त बने हुए महावीर जो है वह है मानो समय की घड़ी. जैसे घड़ी समय स्पष्ट दिखाती है, इसी प्रकार महावीर जो बनते हैं निमित्त बने हुए हैं, वह भी घड़ी है. तो घड़ी में समय नज़दीक दिखाई पड़ता है या दूर. ಬಾಬಾ ಹೇಳ್ತಾರೆ ನಿಮಿತ್ತರಾಗಿರೋರು ಮಹಾವೀರರು ಅಂದರೆ ಸಮಯ ಹೇಗೆ ಗಡಿಯಾರದಲ್ಲಿ ಸಮಯ ಸ್ಪಷ್ಟವಾಗಿ ತೋರಿಸ್ತದೆ ತಾನೆ, ಹಾಗೆಯೇ ಬಾಬಾ ಹೇಳ್ತಾರೆ ಮಹಾವೀರರಂದರೆ ತಮ್ಮ ಪರಿವರ್ತನೆ ಸಮಯ ಅನುಸಾರವಾಗಿ ಸ್ಪಷ್ಟವಾಗಿ ತೋರಿಸುವಂಥವರಾಗಿದ್ದೀರಾ ಅಥವಾ ಈ ಗಡಿಯಾರ ಹತ್ತಿರ ಇದೆಯೋ ದೂರ ಇದೆಯೋ ಅಂತ ಬಾಬಾ ಕೇಳ್ತಾರೆ. स्वयं घड़ी हो और स्वयं ही साक्षी हो, समय को चेक करने वाले हो, तो परिवर्तन की प्रगति फास्ट है. ಹೀಗೆ ಬಾಬಾ ಹೇಳ್ತಾರೆ ಸ್ವಯಂನ ಸಮಯ, ಪರಿವರ್ತನೆ ಸಮಯ ಸಾಕ್ಷಿಯಾಗಿ ನೋಡಿಕೊಂಡು ಪರಿವರ್ತನೆಯ ಪ್ರಗತಿ ಫಾಸ್ಟ್ ಆಗಿದೆಯಾ ಅಂತ ಬಾಬಾ ಕೇಳ್ತಾರೆ. ಫೈನಲ್ ಪರಿವರ್ತನ್ ಜಿಸ್ಸೆ ಸೃಷ್ಟಿ ಕಾ ಬಿ ಫೈನಲ್ ಪರಿವರ್ತನ್ ಹೋ. ಹೀಗೆ ಪರಿವರ್ತನೆ ಅಂದರೆ ಆಗ್ತಾ ಇದ್ದೇನೆ, ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ ಅಲ್ಲ. ಫೈನಲ್ ಮಾಡಬೇಕು ಅಂದರೆ ಮಾಡಿಬಿಡ್ಬೇಕು. ಸ್ಟಾಪ್ ಇಸ್ ಸ್ಟಾಪ್ ಅಂತಾರೆ ಬಾಬಾ. ಹೀಗೆ ಬಾಬಾ ಹೇಳ್ತಿದ್ದಾರೆ ಸೃಷ್ಟಿ ಪರಿವರ್ತನೆಯಲ್ಲೂ ಸಹ ಇದೇ ರೀತಿ ಆಗುತ್ತೆ ಕೊನೆಗೆ. अभी तो थोड़ा थोड़ा परिवर्तन होता है, तो सृष्टि की हालत में भी थोड़ा थोड़ा परिवर्तन है. ಆದರೆ ಮಹಾರಥಿಗಳ ಪರಿವರ್ತನೆಯಲ್ಲೇನೆ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಬಾಬನ ಮಕ್ಕಳಲ್ಲಿ ಅಂದರೆ ಸೃಷ್ಟಿ ಪರಿವರ್ತನೆ ಕೂಡ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಆಗುತ್ತೆ. लेकिन फाइनली संपूर्ण परिवर्तन की निशानी क्या है, जिससे समझे कि यह परिवर्तन ही संपूर्ण स्टेज है. ಆದರೆ ಫೈನಲಿ ಸಂಪೂರ್ಣ ಪರಿವರ್ತನೆಯ ಬಾಬಾ ಹೇಳ್ತಾರೆ ಲಕ್ಷಣ ಏನಾಗಿದೆ, ಇದರಿಂದ ಬಾಬಾ ಹೇಳ್ತಾರೆ ಎಲ್ಲರೂ ಪರಿವರ್ತನೆ ಆಗುತ್ತಾ ಸಂಪೂರ್ಣ ಸ್ಟೇಜಿಗೆ ತಲುಪಿರಬೇಕು. अभी की परिवर्तन स्टेज संपूर्ण परिवर्तन की निशानी सर्व गिनती करते करते अब बाकी समय क्या रहा. ಹೀಗೆ ಪರಿವರ್ತನೆಯ ಸ್ಟೇಜ್ ಸಂಪೂರ್ಣ ಪರಿವರ್ತನೆಯ ಲಕ್ಷಣ ಬಾಬಾ ಹೇಳ್ತಾರೆ ಈಗ ಮಾಡ್ತೇನೆ ಆಗ ಮಾಡ್ತೇನೆ ಅಂತ ವರ್ಷಗಟ್ಟಲೆ ಸಮಯವನ್ನು ಕಳೀತಾ ಇದ್ದೀರಲ್ಲ, ಬಾಕಿ ಇನ್ನು ಎಷ್ಟು ಸಮಯ ಉಳಿತು ಅಂತ ಕೇಳ್ತಾರೆ. ಪರಿವರ್ತನ ಐಸಾ ಹೋ ಜೋ ಸಭಿ ಸೆ ಮುಖ ಸೆ ನಿಕ್ಲೆ ಕಿ ಇಸ್ಮಿ ತು ಪೂರಾ ಹಿ ಪರಿವರ್ತನ ಆಗಯ. ಹೀಗೆ ಬಾಬಾ ಹೇಳ್ತಿದ್ದಾರೆ ಎಲ್ಲರೂ ಸಹ ಮಕ್ಕಳನ್ನು ನೋಡಿದಾಗ ಹೀಗೆ ರಿಸಲ್ಟ್ ಹೇಳಬೇಕು, ಇವರಂತೂ ಸಂಪೂರ್ಣ ಪರಿವರ್ತನೆ ಆಗಿಬಿಟ್ಟಿದ್ದಾರೆ, ಈ ರಿಸಲ್ಟ್ ಕೇಳಬೇಕು ಅಂತಾರೆ ಬಾಬಾ. अपने परिवर्तन की बात पूछते हैं सदा काल के लिए ನ್ಯಾಚುರಲ್ ರೂಪ में दिखाई दे. ಬಾಬಾ ಕೇಳ್ತಾ ಇರೋದು ನಿಮ್ಮ ಸ್ವಯಮಿನ ಪರಿವರ್ತನೆ ಸದಾ ಕಾಲಕ್ಕಾಗಿ ನ್ಯಾಚುರಲ್ ಆಗಿ ಪರಿವರ್ತನೆ ಕಂಡು ಬರುತ್ತಿದೆಯಾ.
वह कैसे होगा? अब नेचुरल रूप में नहीं है, अब पुरुषार्थ से थोड़े समय के लिए यहाँ झलक दिखाई देती है, लेकिन ನ್ಯಾಚುರಲ್ ರೂಪ ಸದಾ ಕಾಲ रहता है. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನ್ಯಾಚುರಲ್ ರೂಪ ಆಗಿರಬೇಕು ಪರಿವರ್ತನೆ. ಪುರುಷಾರ್ಥ ಬಾಬಾ ಹೇಳ್ತಾರೆ ಮಾಡಿ ಮಾಡಿ ಈ ಸಮಯ ಅನುಸಾರವಾಗಿ ಮಕ್ಕಳಲ್ಲಿ ಪುರುಷಾರ್ಥಿಗಳಂತ ಕಾಣದನೆ ಪರಿಪೂರ್ಣ ಪರಿವರ್ತನೆ ಆದವರು ಅಂತ ನ್ಯಾಚುರಲ್ ರೂಪ ಕಾಣಬೇಕಾಗಿದೆ. तो संपूर्ण परिवर्तन की निशानी यह है, हर एक में जो कमजोरी का मूल संस्कार है, यहाँ तो हर एक अपना अपना जानते हैं. ಹೀಗೆ ಸಂಪೂರ್ಣ ಪರಿವರ್ತನೆ ಲಕ್ಷಣ ಏನಾಗಿದೆ? ಪ್ರತಿಯೊಬ್ಬರ ದುರ್ಬಲತೆಗಳು ಅಥವಾ ಮೂಲ ಸಂಸ್ಕಾರ ಬಾಬಾ ಹೇಳ್ತಾರೆ ಎಲ್ಲರದ್ದು ತಮ್ಮ ತಮ್ಮದೇ ಆಗಿದೆ, ಇದಂತೂ ಗೊತ್ತಿದೆ. कभी भी कोई स्टेज में संपूर्ण पास नहीं होते, परसेंटेज में पास हो जाते. इसका कारण यह है. ಹೀಗೆ ಬಾಬಾ ಹೇಳ್ತಿದ್ದಾರೆ ಯಾವುದೇ ಸ್ಥಿತಿಯಲ್ಲಿ ಮಕ್ಕಳು ಸಂಪೂರ್ಣವಾಗಿ ಪರ್ಸೆಂಟೇಜ್ನಲ್ಲಿ ಪರಿವರ್ತನೆ ಪಾಸ್ ಆಗಲ್ಲ ಅಂದ್ರೆ ಇದಕ್ಕೆ ಕಾರಣ ಏನಿದೆ? तो हर एक बात में हर एक में विशेष रूप से जो मूल संस्कार है, जिसको आप नेचर कहते हो, तो वह दिखाई देवे कि उनका पहले यहाँ संस्कार था, अभी यहाँ नहीं है. ಬಾಬಾ ತಿಳಿಸ್ತಿದ್ದಾರೆ ನೋಡಿ, ಪ್ರತಿಯೊಬ್ಬರಲ್ಲಿ ಕೂಡ ವಿಶೇಷ ರೂಪ ಮೂಲ ಸಂಸ್ಕಾರ ಇದ್ದೇ ಇದೆ. ಇದಕ್ಕೇನೆ ನೇಚರ್ ಅಂತ ಹೇಳ್ತಾರೆ. ನ್ಯಾಚುರಲ್ ಆಗಿ ಅದು ಕಾಣಿಸ್ತಾ ಇರ್ತದೆ. ಹೀಗೆ ನಾವು ಬಾಬನ ಮಗು ಆಗೋ ಪೂರ್ವದ ಮೊದಲಿನ ಸಂಸ್ಕಾರ ನಮ್ಮದೇನಿತ್ತು, ಈಗ ಈಗಿನ ಸಂಸ್ಕಾರ ನೋಡಿದಾಗ ಅವ್ರು ಮೊದಲು ಹೀಗಿದ್ರಲ್ಲ, ಈಗೆಷ್ಟು ಪರಿವರ್ತನೆ ಆಗಿದ್ದಾರೆ ಅಂತ ಈಗ ಆ ಸಂಸ್ಕಾರ ವರ್ಣನೆ ಮಾಡ್ತಾರೆ ತಾನೆ. ಪರಿವರ್ತನೆ ಆಗಿರೋ ಸಂಸ್ಕಾರ ವರ್ಣನೆ ಮಾಡ್ತಾರೆ. यह पुरुषार्थ में वो बहुत अच्छे, लेकिन यह संस्कार इनके समय प्रति समय आगे बढ़ने में रुकावट डालता है. ಆದರೆ ಇನ್ನು ಯಾವುದು ಪರಿವರ್ತನೆ ಬಾಕಿ ಇರ್ತದೆ ಹಳೆ ಸಂಸ್ಕಾರ, ಅದು ಸಮಯ ಪ್ರತಿ ಸಮಯ ಏನು ಮಾಡ್ತದೆ? पुरुषार्थ ಮಾಡೋ ವಿಷಯದಲ್ಲಿ ಅಡ್ಡಿ ಮಾಡ್ತಿರ್ತದೆ. तो मूल संस्कारों में जब तक पूरा परिवर्तन नहीं हुआ है, तब तक संपूर्ण विश्व का परिवर्तन हो नहीं सकता. ಆದ್ದರಿಂದ ಮಕ್ಕಳಲ್ಲಿ ಮೂಲ ಹಳೆಯ ಸ್ವಭಾವ ಸಂಸ್ಕಾರಗಳ ಪರಿವರ್ತನೆ ಆಗದೇನೆ ಮಕ್ಕಳು ವಿಶ್ವ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. सभी में संपूर्ण परिवर्तन हो वह तो दूसरी बात है, यह तो नंबर 1 रिजल्ट में भी होता है. ಎಲ್ಲರೂ ಸಂಪೂರ್ಣ ಪರಿವರ್ತನೆ ಆಗಬೇಕು ಎಂಬುದು ಬಾಬಾ ಹೇಳ್ತಾ ಇದ್ದಾರೆ, ಇದು ಬೇರೆ ಮಾತು. ಆದರೆ ಪ್ರತಿಯೊಬ್ಬರು ನಂಬರ್ 1 ಆಗಿ ರಿಸಲ್ಟ್ ಅಂತ ತಮ್ಮದು ತೋರಿಸ್ಬೋದಾಗಿದೆ. लेकिन जो परिवर्तन में मूल आधार मूर्तियां हैं, जिनको महावीर और महारथी कहते हैं. ಆದರೆ ಪರಿವರ್ತನೆ ವಿಷಯದಲ್ಲಿ ಮೂಲ ಆಧಾರ ಮೂರ್ತಿಗಳಾಗಿರೋರಿಗೆ ಮಹಾವೀರರು ಮಹಾರಥಿಗಳು ಅಂತ ಕರೆಯಲಾಗುತ್ತೆ. उनके लिए यहाँ ಪರಿವರ್ತನ ಅವಶ್ಯಕ है. ಆದರೆ ಅವರು ಮೂಲ ಫೌಂಡೇಶನ್ ಏನಿದಾರಲ್ಲ, ಬಾಬಾ ಹೇಳ್ತಾರೆ ನಿಮಿತ್ತರು, ಅವರಲ್ಲಿ ಪರಿವರ್ತನೆ ತುಂಬ ಅವಶ್ಯಕತೆ ಇದೆ. जो कोई भी ऐसे वर्णन करे कि इनके यहाँ संस्कार तो शुरू से ही ऐसे हैं, इसलिए अब परसेंटेज में भी दिखाई देते हैं. ಆದರೆ ಯಾರಾದರೂ ನೋಡಿದವ್ರು ಹೇಳ್ತಾರೆ ಇವರು ಯಾವಾಗಲೂ ಅವರ ಸ್ವಭಾವನೆ ಹೀಗಿದೆ, ಆರಂಭದಿಂದಲೂ ಅವ್ರ ಸಂಸ್ಕಾರನೇ ಹೀಗಿದೆ ಅಂತ ಹೇಳ್ತಾರೆ ರಿಸಲ್ಟ್ ನೋಡಿದವ್ರಿಗೆ, ಕಂಡವ್ರಿಗೆ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಪ್ರಕಾರವಾಗಿ ಹಳೆಯ ಸಂಸ್ಕಾರಗಳದ್ದೇ ಪರ್ಸೆಂಟೇಜ್ ಕಾಣಬಾರ್ದು. यहाँ वर्णन करने में नहीं आए, दिखाई न दे, इसको कहा जाता है संपूर्ण परिवर्तन. ಹೀಗೆ ಹಳೆಯ ಸ್ವಭಾವ ಸಂಸ್ಕಾರನೇ ಹೇಳೋದು, ಅದೇ ಕಾಣಿಸ್ತದೆ, ಅದರ ಬಗ್ಗೆನೇ ಅನ್ಯರು ಮಾತಾಡ್ತಾರೆ ಅಂದರೆ ಈ ರೀತಿ ಆಗಬಾರ್ದು, ಇದರ ಪರಿವರ್ತನೆ ಆಗಬೇಕು. अगर जरा अंश मात्र भी तो उसको संपूर्ण परिवर्तन नहीं कहेंगे. ಸ್ವಲ್ಪ ಆದ್ರೂ ಮಕ್ಕಳಲ್ಲಿ ಬಾಬಾ ಹೇಳ್ತಾರೆ ಹಳೆಯ ಸಂಸ್ಕಾರ ಕಾಣ್ತದೆ, ಅಂಶ ಮಾತ್ರನೂ ಕಾಣ್ತದೆ ಅಂದರೆ ಅದು ಸಂಪೂರ್ಣ ಪರಿವರ್ತನೆ ಅಲ್ಲ. तो साधारण परिवर्तन महारथियों से थोड़े ही पूछेंगे. ಅಂದರೆ ಬಾಬಾ ಹೇಳ್ತಾರೆ ಸಾಧಾರಣ ಪರಿವರ್ತನೆ ಆಗಿದೆ ಅಂದಾಗ ಬಾಬಾ ಹೇಳ್ತಾರೆ ಮಹಾರಥಿಗಳಿಗೆ ಪ್ರಶ್ನೆ ಮಾಡ್ಲಿಕ್ಕಾಗುತ್ತಾ? जो विश्व परिवर्तन के निमित्त बने हुए हैं, उनकी परिवर्तन की स्टेज भी औरों से ऊंची होगी तो यहाँ चेकिंग होनी चाहिए. ಹೀಗೆ ಬಾಬಾ ಹೇಳ್ತಿದ್ದಾರೆ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿರೋವರಿಗೆ
ಪರಿವರ್ತನೆ ಸ್ಟೇಜಿನಿಂದ ಅನೇಕರಿಗೂ ಪರಿವರ್ತನೆ ಮಾಡುವಂಥವ್ರು ತಾನೆ. ಅದಕ್ಕೋಸ್ಕರ ಇಲ್ಲಿ ಮಹಾರಥಿಗಳು ಸ್ವಯಂನ ಚೆಕಿಂಗ್ ಮಾಡ್ಕೋಬೇಕಾಗಿದೆ. ರಾತ್ ದಿನ ಕಂತರ ದಿಖಾಯಿ ದೆ, ಇಸ್ ಪರ್ ಹಿ ಲಕ್ಕಿ ಸ್ಟಾರ್ಸ್ ಕಾ ಗಾಯನ ಹೇ. ಮಕ್ಕಳಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸ ಕಾಣಬೇಕು. ಆರಂಭದಲ್ಲಿ ಬಂದಾಗ ಈಗ ಎಷ್ಟು ಪರಿವರ್ತನೆ ಅಂದರೆ 100%. ಈ ಪ್ರಕಾರದ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರು ಲಕ್ಕಿ ಸ್ಟಾರ್ ಅಂತ ವರ್ಣನೆ ಮಾಡಬೇಕು. ಅನ್ಯರು ज्ञान सूर्य ज्ञान चंद्रमा तो अपने स्टेज पर है, लेकिन संपूर्ण परिवर्तन में लकी स्टार्स का नाम वाला है. ಈಗ ಜ್ಞಾನ ಸೂರ್ಯ ಜ್ಞಾನ ಚಂದ್ರ ತಮ್ಮ ಸ್ಥಾನದಲ್ಲಿ ಫಿಕ್ಸ್ ಇದ್ದಾರೆ. ಆದರೆ ಸಂಪೂರ್ಣ ಪರಿವರ್ತನೆ ಎಂಬುದು ಲಕ್ಕಿ ಸ್ಟಾರ್ಸಿಗೆ ವರ್ಣನೆ ಮಾಡ್ತಾರೆ. वर्तमान समय साकार रूप में फॉलो तो सभी आप लोग को करते हैं ना. बुद्धि योग से शक्ति लेना, बुद्धि योग से श्रेष्ठ कर्म तो फॉलो करना, यह तो माता पिता निमित्त हैं. ಹೀಗೆ ಬುದ್ಧಿಯೋಗದಿಂದ ಶಕ್ತಿಯನ್ನು ತೆಗೆದುಕೊಳ್ಳೋದು, ಬುದ್ಧಿಯೋಗ ಬಾಬನ ಜೊತೆಗೆ ಜೋಡಿಸೋದು, ಶ್ರೇಷ್ಠ ಕರ್ಮ ಮಾಡೋದು, ಮಾತಾ ಪಿತನಿಗೆ ಅನುಕರಣೆ ಮಾಡೋದು ಸರಿಯೇ. ಲೇಕಿನ್ ಸಾಕಾರ ರೂಪ ಮೇ ಅಬ್ ಕಿಸ್ಕೋ ಫಾಲೋ ಕರೆಂಗೆ. ಆದ್ರೆ ಈಗ ಸಾಕಾರ ರೂಪದಲ್ಲಿ ಬಾಬಾ ಕೇಳ್ತಾರೆ ಯಾರನ್ನ ಫಾಲೋ ಮಾಡ್ತೀರಿ? ಜೋ ನಿಮಿತ್ತ ಹೇ, ಜೋ ಪರಿವರ್ತನ ಕಾ ಐಸಾ ಉದಾಹರಣ ಬನೋ, ವರ್ಷ ಮೇ 1-2 ಬಾರಿ ಬಿ ಐಸಾ ಸಂಘಟನ್ ಹೋ ಜಾಯೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಯಾರು ನಿಮಿತ್ತ ಇದ್ದೀರಿ ಅವರಲ್ಲಿ ಪರಿವರ್ತನೆ ಆಗಿ ಅವರು ಉದಾಹರಣಾ ಮೂರ್ತಿ ಆಗಬೇಕು. ಹೀಗೆ ಬಾಬಾ ಹೇಳ್ತಾರೆ 1 ವರ್ಷದಲ್ಲಿ ಬಾಬಾ ಹೇಳ್ತಿದ್ದಾರೆ ಈ ಪ್ರಕಾರದ 1-2 ಸಂಘಟನೆ ಮಾಡಿ ಪರಿವರ್ತನೆ ವಿಷಯದ ಬಗ್ಗೆ. तो हर समय के संगठन में अपनी चढ़ती कला का परिवर्तन है. 2-3 ಮೀಟಿಂಗ್ ಅಥವಾ ಗ್ರೂಪನ್ನು ಮಾಡಿಕೊಳ್ಳಿ, ಆಗಾಗ ಸೇರ್ಕೊಳ್ಳಿ. ಅಂದರೆ ಮೊದಲನೇ ಸಂಘಟನೆ ಸೇರಿದಾಗ ಪರಿವರ್ತನೆ ಎಷ್ಟಿತ್ತು, 2ನೇ ಸಂಘಟನೆ ಸೇರಿದಾಗ ಪರಿವರ್ತನೆ ಎಷ್ಟಾಗಿದೆ. जैसे जो वर्ष बीत चुका है उसमें स्नेह संपर्क सहयोग इसमें चढ़ती कला और परिवर्तन है. ಹೀಗೆ ಒಂದೊಂದು ವರ್ಷನೂ ಏರ್ತಾ ಹೋದ ಹಾಗೆ ಅಂದರೆ ಕಳೀತಾ ಹೋದ ಹಾಗೆ ಸ್ನೇಹ ಸಂಪರ್ಕ ಸಹಯೋಗ ಹಾಗೂ ನಾವು ಆತ್ಮ ಏರುವ ಕಲೆಯಲ್ಲಿದ್ದೇವ, ಈ ರೀತಿ ಪರಿವರ್ತನೆ ಆಗಿದೆಯಾ ಅಂತ ನೋಡ್ಕೋಬೇಕು. ಅಭಿ ಸಂಪೂರ್ಣ ಸ್ಟೇಜ್ प्रत्यक्ष रूप में दिखाई दे. इस वर्ष में यह परिवर्तन विशेष रूप में होना आवश्यक है. ಹೀಗೆ ಮಕ್ಕಳು ಸಂಪೂರ್ಣ ಸ್ಟೇಜಿಗೆ ತಲುಪಿದೀವಿ ಅಂತ ಕಾಣಬೇಕು ಅಂತಾರೆ ಬಾಬಾ. ಈ ರೀತಿಯಾಗಿ ವರ್ಷ ಮಕ್ಕಳು ವಿಶೇಷ ಪರಿವರ್ತನೆ ಅವಶ್ಯ ಮಾಡಿಕೊಳ್ಬೇಕಾಗಿದೆ. अब धीरे धीरे प्रत्यक्षता के लिए जानबूझकर ಬಾಂಬ್ लगाने शुरू किए हैं ना. ಹೀಗೆ ನಿಧಾನವಾಗಿ ನೋಡಿ ಬಾಬಾ ಹೇಳ್ತಾರೆ ಪ್ರತ್ಯಕ್ಷತೆ ಸಮಯ ನಡೀತಾ ಇದೆ. ಹೊರ ಪ್ರಪಂಚದಲ್ಲಿ ಬಾಂಬ್ ಹಾಕಬಾರದಂತ ಗೊತ್ತಿದ್ರೂ ತಿಳ್ಕೊಂಡು ಬಾಂಬನ್ನು ಹಾಕ್ಲಿಕ್ಕೆ ಆರಂಭಿಸಿದ್ದಾರೆ. जब धर्म युद्ध की स्टेज पर आना है आप लोग एक बात में ही हार खिला सकते हो कि धर्म और धारणा उन लोगों का प्रैक्टिकल नहीं है. ಹೀಗೆ ಯಾವಾಗ ಧರ್ಮ ಯುದ್ಧದ ಸ್ಥಿತಿಗೆ ಬಂದಿದ್ದೀರಿ ಅಂದರೆ ಬಾಬಾ ಹೇಳ್ತಿದ್ದಾರೆ ನಾವು ಬಾಬನ ಮಕ್ಕಳು ಈ ಮಾತು ಸಿದ್ಧ ಮಾಡಬಹುದಾಗಿದೆ. ಏನಂದರೆ ಧರ್ಮ ಮತ್ತು ಧಾರಣೆ ಅಂದ್ರೇನು, ಪ್ರಾಕ್ಟಿಕಲಿ ಇದನ್ನು ನಾವು ವಿವರಿಸಬೇಕಾಗಿದೆ. और परमात्मा का ज्ञान का प्रूफ आ प्रैक्टिकल लाइफ है. ಹೀಗೆ ಧರ್ಮ ಅಂದ್ರೇನು ಅಂದರೆ ಧರ್ಮ ಅಂದರೆ ಧಾರಣೆ ಪ್ರಾಕ್ಟಿಕಲ್ ಇರಬೇಕು. ಹಾಗೆ ಪರಮಾತ್ಮನ ಜ್ಞಾನದ ಪ್ರೂಫ್ ಪ್ರಾಕ್ಟಿಕಲಿ ಲೈಫಲ್ಲಿ ಬಂದಿರಬೇಕು. ಇದು ಬಾಬಾ ಹೇಳ್ತಾರೆ ಸಮಾನತೆ ಪರಿವರ್ತನೆಯ ಒಂದು ಲಕ್ಷಣ ಮಕ್ಕಳಲ್ಲಿ ಕಾಣಬೇಕಾಗಿದೆ. एक तरफ धर्म युद्ध की स्टेज, दूसरी तरफ प्रैक्टिकल धारणा मूर्ति की स्टेज. ಹೀಗೆ ಹೊರ ಜಗತ್ತಿನಲ್ಲಿ ಧರ್ಮ ಯುದ್ಧಗಳ ವಿನಾಶದ ಸ್ಥಿತಿ ನಡೀತಾ ಇದೆ. ಒಳಗೆ ಬಾಬಾ ಹೇಳ್ತಾರೆ ಪ್ರಾಕ್ಟಿಕಲಿ ಧಾರಣಾ ಮೂರ್ತಿಯ ಸ್ಥಿತಿಗೆ ಮಕ್ಕಳು ತಲುಪಿದ್ದಾರೆ. अगर इन दोनों का साथ ना होगा तो आप लोग की चैलेंज है प्रैक्टिकल लाइफ की यहाँ प्रत्यक्ष रूप में दिखाई नहीं देगी. ಹೀಗೆ ವಿಜ್ಞಾನಿಗಳು ಚಾಲೆಂಜ್ ಮಾಡಿ ಪ್ರಾಕ್ಟಿಕಲಿ ಮಾಡ್ತಾರೆ. ಒಂದು ವೇಳೆ ಈ ರೀತಿಯಾಗಿ ಮಕ್ಕಳು ಸಹ ಚಾಲೆಂಜ್ ಮಾಡಿ ಪ್ರಾಕ್ಟಿಕಲಿ ಲೈಫಲ್ಲಿ ಪ್ರತ್ಯಕ್ಷ ರೂಪ ಬಾಬಾ ಹೇಳ್ತಾರೆ ತೋರಿಸ್ಬೇಕಾಗಿದೆ. ತೋರಿಸದಿದ್ರೆ जैसे जैसे आगे आते जाते हैं वैसे इस बात पर भी अटेंशन देना है. ಹೇಗೆ ಬಾಬಾ ಹೇಳ್ತಾರೆ ಸಮಯ ಕಳೀತಾ ಹೋದ ಹಾಗೆ ಇಷ್ಟು ಸಮಯ ಕಳೀತು, ಇಷ್ಟು ವರ್ಷ ಆಯಿತು ಅಂತ ವರ್ಷಗಳ
ಅನುಭವ ಹೇಳ್ತೀರಿ, ಆದರೆ ಮುಖ್ಯವಾಗಿ ಮಕ್ಕಳಿಗೆ ಅಟೆನ್ಷನ್ ಪರಿವರ್ತನೆಗೆ ಬೇಕು. प्रैक्टिकल में ज्ञान अर्थात धारणा मूर्त, ज्ञान मूर्त, गुण मूर्त. प्रैक्टिकली बाबा ಹೇಳ್ತಾರೆ ಮಕ್ಕಳೇನಾಗಬೇಕೀಗ ಜ್ಞಾನ ಅರ್ಥಾತ್ ಧಾರಣಾ ಮೂರ್ತಿ, ಜ್ಞಾನ ಮೂರ್ತಿ, ಗುಣಮೂರ್ತಿ ಆಗಬೇಕಾಗಿದೆ. मूर्त से भी यहाँ ज्ञान और गुण दिखाई देवे. आजकल डिस्कस करने से अपनी मूर्ति को सिद्ध नहीं कर सकते. ಬಾಬಾ ಹೇಳ್ತಾರೆ ಒಂದು ಮೂರ್ತಿ ನೋಡಿದಾಗಲೇ ಭಕ್ತರಿಗೆ ಆಕರ್ಷಣೆ ಆಗುತ್ತೆ, ಆ ಮೂರ್ತಿ ವಿಶೇಷತೆ ಅನುಭವಕ್ಕೆ ಬರ್ತದೆ, ಒಂದು ಜಡ ಮೂರ್ತಿ. ಹಾಗೆ ನೀವೊಂದು ಮೂರ್ತಿ ಆಗಿದ್ರೆ ನಿಮ್ಮಿಂದ ಗುಣ, ಜ್ಞಾನ, ಶಕ್ತಿ ಬಾಬಾ ಹೇಳ್ತಾರೆ ಇದು ಕಾಣಬೇಕು. ಆದರೆ ವರ್ತಮಾನದಲ್ಲಿ ಬಾಬನ ಮಕ್ಕಳಲ್ಲಿ ಕೂಡ ಗುಣಮೂರ್ತಿಯ ಬಗ್ಗೆ ಡಿಸ್ಕಸ್ ನಡೀತದೆ. ನಾನು ಹೀಗೆ, ನಾನು ಹಾಗೆ. ಈ ಗುಣಮೂರ್ತಿ ಡಿಸ್ಕಸ್ ಮಾಡಿ ಸಿದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ. ಲೇಕಿನ್ ಮೂರ್ತಿ ಸೆ ಉನ್ಕೋ 1 ಸೆಕೆಂಡ್ ಮೇ ಶಾಂತ ಕರಾ ಸಕ್ತೆ ಹೋ. ನನ್ನಲ್ಲಿ ಇಷ್ಟು ಒಳ್ಳೆ ಗುಣ ಇದೆ, ಒಳ್ಳೆ ತಿನ್ನ ಇದೆ, ನೀವು ಡಿಸ್ಕಸ್ ಮಾಡಿ ಸಿದ್ಧ ಮಾಡಲಿಕ್ಕೆ ಹೊರಟವರು 1 ಸೆಕೆಂಡಿನಲ್ಲಿ ಅನ್ಯ ಆತ್ಮಗಳಿಗೆ ಶಾಂತ ಮಾಡಲಿಕ್ಕಾಗುತ್ತಾ? ಏಕ್ ತರಫ್ ಭಾಷಣ ಹೋ ಲೇಕಿನ್ ದೂಸರಿ ತರಫ್ ಫಿರ್ ಪ್ರಾಕ್ಟಿಕಲ್ ಮೂರ್ತಿ ಬಿ ಹೋ. ಒಂದು ಕಡೆಗೆ ಬಾಬಾ ಹೇಳ್ತಾರೆ ನೀವು ಭಾಷಣ ಮಾಡೋರಾಗಿದ್ದೀರಿ, ಆದರೆ ಮತ್ತೊಂದು ಕಡೆಗೆ ಪ್ರಾಕ್ಟಿಕಲಿ ಧಾರಣಾ ಮೂರ್ತಿ ಕೂಡ ಆಗಿದ್ದೀರಾ. ತಬ್ ಧರ್ಮ ಯುದ್ಧ ಮೇ ಸಕ್ಸಸ್ಫುಲ್ ಹೋಂಗೆ. ಹೀಗೆ ಭಾಷಣ ಮಾಡೋರು ಮಾತ್ರ ಅಲ್ಲ, ಪ್ರಾಕ್ಟಿಕಲಿ ಧಾರಣಾ ಮೂರ್ತಿ ಆಗಬೇಕು. ಆಗ ಧರ್ಮ ಯುದ್ಧದಲ್ಲಿ ಬಾಬಾ ಹೇಳ್ತಾರೆ ನೀವು ಸಕ್ಸಸ್ಫುಲ್ ಆಗ್ತೀರಿ. इसलिए जैसे सर्विस का प्रोग्राम बनाते हो साथ साथ अपने प्रोग्राम भी ಪ್ರೋಗ್ರೆಸ್ ಕರೋ. ಹೇಗೆ ನಾವು ಸೇವೆಯ ಪ್ರೋಗ್ರಾಮ್ಗಳನ್ನು ಹಾಕ್ಕೊಳ್ತೇವೆ, ಮಾಡ್ತೇವೆ, ಅದರ ಜೊತೆಗೆ ಮಕ್ಕಳು ತಮ್ಮ ಪ್ರೋಗ್ರಾಮ್ ಮಾಡಿಕೊಳ್ಬೇಕು, ಪ್ರೋಗ್ರೆಸ್ ಆಗಬೇಕು. ಯಹ ಬಿ ಹೋನ ಅವಶ್ಯಕ ಹೇ. ಪ್ರೋಗ್ರಾಮ್ನಲ್ಲಿ ಬ್ಯುಸಿ ಇದ್ದೀರಾ ಹೌದು, ಆದರೆ ಬಾಬಾ ಹೇಳ್ತಾರೆ ಪರ್ಸ್ನಲ್ ಆಗಿ ಪ್ರೋಗ್ರೆಸ್ ಇಂದು ಅವಶ್ಯಕತೆ ಇದೆ. अपने पुरुषार्थ के प्रोग्रेस का, अपने अपने पुरुषार्थ के भिन्न भिन्न अनुभव का लेन देन करने का भी प्रोग्राम साथ साथ होना चाहिए. ಹೀಗೆ ಸ್ವಯಂ ಪುರುಷಾರ್ಥದ ಪ್ರೋಗ್ರೆಸ್, ತಮ್ಮ ತಮ್ಮ ಪುರುಷಾರ್ಥದ ಭಿನ್ನ ಭಿನ್ನ ಅನುಭವಗಳನ್ನು ಹಂಚಿಕೊಳ್ಳುವ ಒಂದು ಪ್ರೋಗ್ರೆಸ್ ಜೊತೆಗೇನು ಮಾಡಬೇಕು. तो दोनों का ಬ್ಯಾಲೆನ್ಸ್ ಸಾಥ್ ಸಾಥ್ ಹೋ. ಹೀಗೆ ಸೇವೆನೂ ಬೇಕು, ಪುರುಷಾರ್ಥನೇ ಬೇಕು. ಬಾಬಾ ಹೇಳ್ತಾರೆ ಹೀಗೆ ಅನ್ಯರದು ನಾವು ಪ್ರೋಗ್ರೆಸ್ಸನ್ನು ನೋಡ್ತಾ ಪ್ರೋಗ್ರಾಮ್ ಮಾಡ್ತಾ ಸ್ವಯಂ ಇದು ಪ್ರೋಗ್ರೆಸ್ ಆಗಬೇಕು. ಹೀಗೆ ಪ್ರೋಗ್ರೆಸ್ ಬಾಬಾ ಹೇಳ್ತಾರೆ ಬ್ಯಾಲೆನ್ಸ್ ಮಾಡುತ್ತಿದ್ದೀರಾ. ಅಚ್ಚಾ, ಓಂ ಶಾಂತಿ. ಬಾಬಾ ಮುರಳಿಯ ಸಾರದಲ್ಲಿ ಹೇಳ್ತಾರೆ ಬಾಬಾ ಕತೆ ಬಚ್ಚೆ ಸಮಯಕ್ಕೆ ಘಡಿ ಹೋ. ಅಂದರೆ ನಾವೇ ಒಂದು ಗಡಿಯಾರ ಆಗಬೇಕು ಅಂತ ಬಾಬಾ ಹೇಳ್ತಾರೆ. ನಾವು ಧಾರಣಾ ಮೂರ್ತಿಯಾಗಿ, ಗುಣಮೂರ್ತಿಯಾಗಿ, ಪರಿವರ್ತನಾ ಮೂರ್ತಿಯಾಗಿದ್ದೀರಿ ಅಂತ ಕಾಣುವುದೇ ಅನ್ಯರಿಗೆ ಒಂದು ಗಡಿಯಾರ. ಸಮಯ ಅನುಸಾರವಾಗಿ ಮಕ್ಕಳೇ ಒಂದು ಗಡಿಯಾರ ಆಗಬೇಕು. ಗಡಿಯಾರದಲ್ಲಿ ಸಮಯನೇ ಕಾಣೋದು. ಹಾಗೆಯೇ ಮಕ್ಕಳ ಜೀವನವು ಪರಿವರ್ತನೆ ಅಂದ್ರೇ ಒಂದು ಗಡಿಯಾರ. ಚೆಕ್ ಕರೋ ತುಮಾರಿ ಪರಿವರ್ತನಕ್ಕೆ ಸ್ಪೀಡ್ ಫಾಸ್ಟ್ ಹೇ. ಮಕ್ಕಳನ್ನು ನೋಡುವಾಗಲೇ ಅನ್ಯರಿಗೆ ಅನುಭವ ಆಗಬೇಕು, ಇವರು ತುಂಬ ಫಾಸ್ಟಾಗಿ ಪರಿವರ್ತನೆ ಆಗಿದ್ದಾರೆ. ಈ ರೀತಿ ಪರಿವರ್ತನೆ ಸ್ಪೀಡ್ ನಿಮ್ಮಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸಂಪೂರ್ಣ ಪರಿವರ್ತನಕ್ಕೆ ನಿಶಾನ್ ಯಹ ಹೈ ಕಿ ಜೋ ಸಂಸ್ಕಾರ ಪಹಲೆ ತೇ ವಹ ಬಿಲ್ಕುಲ್ ದಿಖಾಯಿ ನಾ ದೇ. ಪರಿವರ್ತನೆಯ ಲಕ್ಷಣ ಅಂದರೆ ಏನು? ಹಳೆಯ ಸಂಸ್ಕಾರ ಇತ್ತು, ನಾವು ಬಾಬನ ಮಗು ಆದಾಗ ನಮ್ಮ ಸಂಸ್ಕಾರ ಎಲ್ಲರಿಗೂ ನೋಡ್ತಾ ಇದ್ರು, ಗೊತ್ತಿತ್ತು. ಬಿಲ್ಕುಲ್ ಅದು ಈಗ ಹಳೆಯದು ಮಕ್ಕಳಲ್ಲಿ ಕಾಣಬಾರ್ದು. परिवर्तन ऐसा हो जो सभी के मुख से निकले कि यह तो बिल्कुल ही बदल गया है. ಪರಿವರ್ತನೆ ಹೀಗಾಗಿರಬೇಕು ಅಂದರೆ ಮಕ್ಕಳನ್ನು ನೋಡಿದಾಗ ಅನ್ಯರ ಎಲ್ಲರೂ ಮಾತಾಡ್ತಿರ್ಬೇಕು, ಇವ್ರು ಬಿಲ್ಕುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ. ಹೀಗೆ ಅಭಿ ಧರ್ಮಯುದ್ಧಕ್ಕೆ ಸ್ಟೇಜ್ ಪರ್ ಆನಾ ಹೈ. ಇದು ಪರಿವರ್ತನೆ ವಿಷಯ. ತೆರನೇದಾಗಿ ಧರ್ಮಯುದ್ಧದ ಸ್ಥಿತಿಗೆ ಮಕ್ಕಳು ತಲುಪಬೇಕು. ಆಪ್ ಲೋಗೋನೆ ಹೇ ಏಕ್ ಬಾತ್ ಮೇ ಹೇ हार खिला सकते हो कि धर्म और धारणा जिसे प्रैक्टिकल में नहीं है. ಹೀಗೆ ಧರ್ಮಯುದ್ಧ ಅಂತ ಏನು ಮಾತಾಡ್ತಾರೆ ಅವರಿಗೆ ಒಂದೇ ಮಾತಿನಲ್ಲಿ ಅವರನ್ನು ಸೋಲಿಸಬಹುದಾಗಿದೆ. ಧರ್ಮ ಅಂದ್ರೇ ಧಾರಣೆ, ಪ್ರಾಕ್ಟಿಕಲಿ ಜೀವನದಲ್ಲಿ ಧಾರಣೆ, ಪ್ರಾಕ್ಟಿಕಲಿ ಪರಿವರ್ತನೆನೇ ಧಾರಣೆನೇ ಧರ್ಮ ಅಂತ ಒಂದೇ ಮಾತಿನಲ್ಲಿ ಅವರಿಗೆ ನೀವು ಸೋಲಿಸಬಹುದು. ಆಪ್ಕಿ ಮೂರ್ತಿ ಮೇ ಯಹ ಜ್ಞಾನ और गुण दिखाई देना चाहिए. ಹೀಗೆ ಮಕ್ಕಳ ಜೀವನ
ಎಂಬ ಮೂರ್ತಿಯೊಳಗೆ ಜ್ಞಾನ ಮತ್ತು ಗುಣಗಳು ಕಾಣಬೇಕು. डिस्कस करने से नहीं बल्कि अपनी मूर्ति से ही तुम उन्हें शांत करा सकते. ಈಗ ಡಿಸ್ಕಸ್ ಮಾಡಿ ಅವರಿಗೆ ಜ್ಞಾನ ಹೇಳೋದು ಶಾಂತ ಮಾಡೋದಲ್ಲ, ನಿಮ್ಮ ಮೂರ್ತಿಯನ್ನು ನಿಮ್ಮ ನೋಡಿದ ಕೂಡಲೇ ಆ ಅನ್ಯ ಆತ್ಮಗಳು ಶಾಂತಿ ಧಾರಣೆ ಮಾಡಬೇಕು. ಈ ರೀತಿಯಾಗಿ ಮಕ್ಕಳು ಧಾರಣಾ ಮೂರ್ತಿ ಆಗಬೇಕು, ಗುಣಮೂರ್ತಿ ಆಗಬೇಕು ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ಹೀಗೆ ಬಾಬಾ ಪರಿವರ್ತನೆ ಸಮಯಾನುಸಾರವಾಗಿ, ಅವಶ್ಯಕತೆ ಅನುಸಾರವಾಗಿ ಪರಿವರ್ತನೆಗೂ ಆಗಲೇಬೇಕು. ಸಮಯ ಪೂರ್ವದಲ್ಲಿ ಅನ್ನೋ ಪರಿವರ್ತನೆಗೆ ಎಷ್ಟು ಮಹತ್ವತೆ ಕೊಟ್ಟು ಎಷ್ಟು ಫಾಸ್ಟಾಗಿ ಪರಿವರ್ತನೆ ಆಗಿದ್ದೀರಿ ಎಂಬುದನ್ನು ಬಾಬಾ ಸ್ವಯಂಗೆ ಚೆಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಹೀಗೆ ಸಮಾನತೆ ಮತ್ತು ಸಮೀಪತೆಯನ್ನು ಎಷ್ಟು ತಲುಪಿದ್ದೀರಿ, ಪರಿವರ್ತನೆ ಹೇಗಾಗಿದ್ದೀರಿ, ಎಷ್ಟು ಪರ್ಸೆಂಟೇಜಲ್ಲಿ ಆಗಿದ್ದೀರಿ, ಇದು ಸ್ವಯಂವನ್ನು ಚೆಕ್ಕಿಂಗ್ ಮಾಡ್ಕೋಬೇಕು. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ನಾನಾತ್ಮ ಬಿಂದು ಸ್ವರೂಪ ಮಸ್ತಕದ ಗುಹೆಯಲ್ಲಿ ಪ್ರಕಾಶವಾಗಿ ಹೊಳೆಯುತ್ತಿರುವ ದಿವ್ಯ ಜ್ಯೋತಿ ನಾನು. ಓಂ ಶಾಂತಿ, ಓಂ ಶಾಂತಿ.